ಜೈ ಭೀಮ್ ಬಂಧುಗಳೇ, ದಿನಾಂಕ 24/4/2026 ವಿಶೇಷವಾದಂಥ ಒಂದು ಕ್ಯಾಬಿನೆಟ್ನ ಕರ್ನಾಟಕ ಸರ್ಕಾರ ಕರೀತಾ ಇದೆ. ಆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ರೋಸ್ಟರ್ ಅನ್ನು ಸರಿ ಮಾಡಲಿಕ್ಕೆ ಮುಖ್ಯ ಕಾರ್ಯದರ್ಶಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಒಕ್ಕೂಟ ಮೊದಲು ಭೇಟಿಯಾಗಿತ್ತು. ನಾವು ಪದೇ ಪದೇ ಅವ್ರನ್ನ ಭೇಟಿಯಾಗಿದ್ದೇವೆ. ಇವತ್ತು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಅವರ ಮುಂದೆ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ನಮ್ಮದು ಕ್ಯಾಬಿನೆಟ್ ನೋಟ್ ಶೀಟಲ್ಲಿ ಎ ಇದ್ದಿದ್ದು ಬಿ ಹೇಗಾಯಿತು ಅಂತಕ್ಕಂಥದ್ದನ್ನು ನಾವು ಅವರಿಗೆ ಪ್ರಶ್ನೆ ಮಾಡಿದ್ವಿ. ಅವ್ರು ಅದಕ್ಕೆ ನಗದು ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲ, ನಾನು ಸರಿ ಮಾಡ್ತೇನೆ, ಏನೇ ತಪ್ಪಿದ್ರು ನಾನು ಸರಿ ಮಾಡ್ತೇನೆ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಬಿಡಲ್ಲ ನಾನು ಅಂತಕ್ಕಂಥ ಮಾತನ್ನ ನಮ್ಗೆ ಹೇಳಿದ್ದಾರೆ. ಇವತ್ತು ಯಾವ ಆಧಾರದ ಮೇಲೆ ನೀವು 15+3 ನೀವು ಮೀಸಲಾತಿನ ಜಾರಿ ಮಾಡ್ತೀರಾ ಸರ್? 6-6-5 ಅಂತೂ ಈಗಿಲ್ಲ. ನಾಗಮೋಹನ್ ದಾಸರ ವರದಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಈಗ ಅದು ಚರ್ಚೆಗೆ ಬರೋದಿಲ್ಲ. 15ರಲ್ಲಿ ಹೇಗೆ ನೀವು ABC ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ಅವ್ರ ಪ್ರಶ್ನೆ ಮಾಡಿದ್ದೇವೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಒಪ್ಕೊಂಡ್ಬಿಟ್ಟಿದಾರಲ್ಲ, ನಾವು ಮಾಡ್ಲೇಬೇಕಲ್ಲ, ಅನಿವಾರ್ಯ ಇದೆಯಲ್ಲ, ಬೇರೆಯವ್ರಿಗೆ ಸಮಸ್ಯೆ ಆಗುತ್ತಲ್ಲ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ನಾವೇನ್ ಕೇಳ್ತಾ ಇದ್ದೇವೆ, 6-6-5 ಹೆಂಗೆ ನೀವು ಬಹಿರಂಗವಾಗಿ ಚರ್ಚೆ ಮಾಡಿದ್ರೋ ಹಾಗೇನೆ ನೀವು ಯಾವುದೇ ಸೂತ್ರ ಅಳವಡಿಸಿದ್ರು ಸಹ ಸಾರ್ವಜನಿಕರ ಗಮನಕ್ಕೆ ತಂದು ಪಬ್ಲಿಕ್ ಡೊಮೇನ್ ಬಿಟ್ಟು ಆಮೇಲೆ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಅದು ಬಹಳ ಸಮಸ್ಯೆ ಆಗ್ತದೆ, ಯಾವುದೇ ಸಮುದಾಯಕ್ಕೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಸಮುದಾಯವನ್ನ ಈಗಾಗಲೇ ಇದನ್ನ ಬಿ ಮಾಡಿದ್ದೀರಿ. ಅದಲ್ಲದೆ ಇಲ್ಲಿರ್ತಕ್ಕಂಥ 16 ಜಾತಿಗಳು ತಗೊಂಡೋಗಿ ಬೇರೆ ಕಡೆಗೆ ಹಾಕಿದಿರಿ. ಅದಲ್ಲದೆ ಸಾಕಷ್ಟು ಗೊಂದಲಗಳನ್ನ ಮಾಡಿದಿರಿ. ಜೊತೆಗೆ ನಮ್ಮ ಸಮುದಾಯಕ್ಕೆ ಏನು ಜನಸಂಖ್ಯೆ ಅದನ್ನ ಕುಗ್ಗಿಸ್ಲೇಬೇಕು ಅಂತಕ್ಕಂಥ ಹುನ್ನಾರ ಮಾಡಿ ನಾಗಮೋಹನ್ ದಾಸ್ ಅವರು ಷಡ್ಯಂತ್ರ ಮಾಡಿದ್ದಾರೆ. ಇದೆಲ್ಲ ಗೊತ್ತಿದ್ದೂ ಸಹ ನೀವು ವಿಶೇಷ ಕ್ಯಾಬಿನೆಟ್ ನಲ್ಲಿ ಕರೆದು ಇದನ್ನ ನಾವು ಚರ್ಚೆ ಮಾಡಿ ನಾವು ಹಳೆ ಮೀಸಲಾತಿಯಲ್ಲಿ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ಅವೈಜ್ಞಾನಿಕವಾಗಿರುತ್ತದೆ. ಅದು ವೈಜ್ಞಾನಿಕವಾಗಿ ಇರೋದಿಲ್ಲ. ಯಾವುದೇ ಎಂಪಿರಿಕಲ್ ಡಾಟಾ ಇರೋದಿಲ್ಲ, ಅಂಕಿಅಂಶಗಳು ಯಾವುದು ಇರೋದಿಲ್ಲ. ಅದೆಲ್ಲವನ್ನು ನೀವು ಗಮನ ತಗೊಳ್ಳದೆ ಹೇಗ್ ಮಾಡ್ತೀರಾ ಸರ್ ಅಂತಕ್ಕಂಥದ್ದನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲ, ಅದನ್ನೆಲ್ಲ ಚರ್ಚೆ ಮಾಡ್ತೇವೆ. CS ಸಮ್ಮುಖದಲ್ಲಿ ಈಗಾಗಲೇ ನಾವು ಕಮಿಟಿಯನ್ನ ಮಾಡ್ಕೊಂಡಿದ್ದೇವೆ. ರೋಸ್ಟರ್ ನಲ್ಲಿ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ರೋಸ್ಟರ್ನ ನಾವು ಮೇಂಟೈನ್ ಮಾಡೇ ಮಾಡ್ತೇವೆ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ನಾನ್ ಬಿಡೋದಿಲ್ಲ ಅಂತಕ್ಕಂತಹ ಒಂದು ನಿರ್ದಾಕ್ಷಿಣ್ಯ ಮಾತುಗಳನ್ನ ನಮ್ಗೆ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ಬಂಧುಗಳೇ, ನಾನಿವತ್ತು ನಮ್ಮ ಒಕ್ಕೂಟದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ, 24ನೇ ತಾರೀಕು ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಯಾವುದೇ ರೋಸ್ಟರ್ ನಲ್ಲಿ ಸಮಸ್ಯೆ ಆಗಬಾರ್ದು. ಈಗಾಗಲೇ ವರ್ಗೀಕರಣ ಮಾಡುವಾಗ ABC ಅಂತಕ್ಕಂಥದನ್ನ ಮಾಡಿರೋದೇ ಅದು ಅಸಿಂಧು, ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಬಂಧುಗಳೇ, 31 ತಾಲೂಕಲ್ಲಿ ನಮ್ಮ ಬಂಧುಗಳು ನಾಳೆ ಪತ್ರಿಕಾಗೋಷ್ಠಿಯನ್ನ ಮಾಡಬೇಕಾಗತ್ತೆ 31 ಜಿಲ್ಲೆನಲ್ಲೂ. ಜೊತೆಗೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ಬೇಕಾಗ್ತದೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಜಾಗೃತ ಆಗಿಲ್ಲ ಅಂದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಸಿಕ್ಕೋದಿಲ್ಲ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾಳೆ ನಡೀತಕ್ಕಂತಹ ವಿಶೇಷ ಕ್ಯಾಬಿನೆಟ್ ನಲ್ಲಿ ಏನು ನಮ್ಗೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಅದಲ್ಲದೆ ಉಪಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದೇವೆ, ಅದಲ್ಲದೆ ಇತರ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ, ಅದ್ರ ಜೊತೆಗೆ ನಮ್ಮ ಮಂತ್ರಿಗಳನ್ನು 3 ಭೇಟಿ ಮಾಡಿದ್ದೇವೆ. ಇಷ್ಟೆಲ್ಲವನ್ನ ಭೇಟಿ ಮಾಡಿ ಅವರ ಗಮನಕ್ಕೆ ತಂದಿದ್ದೇವೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು 24ನೇ ತಾರೀಕು ಯಾವ ಕಾರಣಕ್ಕೂ ಏನು ಹಳೆ ಮೀಸಲಾತಿ ಏನಿದೆ, ಹಳೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನ ಮಾಡ್ಬೇಕಾದ್ರೆ ಅದನ್ನ ಪಬ್ಲಿಕ್ ಡೊಮೇನ್ ತರಬೇಕು, ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು. ಹಿಂದೆ ಇದ್ದಂತ 6-6-5 ಹೆಂಗ್ ಚರ್ಚೆ ಮಾಡಿದ್ರು ಇದನ್ನು ಅದೇ ರೀತಿ ಚರ್ಚೆ ಮಾಡಿ ಸಮರ್ಪಕವಾಗಿ ಸಂವಿಧಾನಾತ್ಮಕವಾಗಿ ಎಲ್ರಿಗೂ ಅದು ನ್ಯಾಯ ಸಿಗಬೇಕು. ಆ ತರದಲ್ಲಿ ಇದನ್ನ ಚರ್ಚೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಸಹ ನಾವು ಇವತ್ತು ಮುಖ್ಯಮಂತ್ರಿಗೆ ತಂದಿದ್ದೇವೆ. ಸದನಗಳ ಮುಂದೆ ಮಂಡಿಸಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಹೀಗಾಗಿ 31 ಜಿಲ್ಲೆಯಲ್ಲೂ ನಮ್ಮ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದು, 24ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇರುವುದರಿಂದ ತಾವು ನಾಳೆಯಿಂದಲೇ ಈ ಒಂದು ವಿಷಯವನ್ನು ಸಕ್ರಿಯವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಪ್ರತಿಯೊಬ್ಬರ ಜವಾಬ್ದಾರಿನೂ ಇದೆ ಇದರಲ್ಲಿ. ಹೀಗಾಗಿ ಎಲ್ಲಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಇದನ್ನ ಬಹಳ ಅತ್ಯಂತ ಗಂಭೀರ ಅಂತಕ್ಕಂಥದ್ದನ್ನ ಪರಿಗಣಿಸಿ ನೀವೆಲ್ಲರೂ ಸಹ ಈ ಒಂದು 24ನೇ ತಾರೀಕು ನಡೆಯತಕ್ಕಂಥ ಸಚಿವ ಸಂಪುಟದ ವಿಷಯ ಏನಿದೆ, ಆ ರೋಸ್ಟರ್ ಆಗಿರ್ಬೋದು ಅಥವಾ ಅವರು ಹೇಳ್ತಕ್ಕಂಥ ಸೂತ್ರ ಆಗಿರ್ಬೋದು, ಅದು ಯಾರಿಗೂ ಅನ್ಯಾಯ ಆಗ್ಬಾರ್ದು, ಯಾರಿಗೂ ಅದರಿಂದ ಸಮಸ್ಯೆಗಳು ಉಂಟಾಗಬಾರ್ದು. ಆ ರೀತಿಯಲ್ಲಿ ಸರ್ಕಾರ ನಿರ್ಧಾರ ತಗೊಂಡ್ರೆ ಸರಿ. ಇಲ್ಲ ಅಂದ್ರೆ ಮುಂದೆ ನಡೀತಕ್ಕಂತಹ ಏನು ಪ್ರಕ್ರಿಯೆ ಇದೆ
ಅದೆಲ್ಲವನ್ನು ಕುಳಿತು ಚರ್ಚೆ ಮಾಡಿ ನಾವು ಒಂದು ನಿರ್ಧಾರವನ್ನು ಮಾಡಲೇಬೇಕಾಗತ್ತೆ. ನಮ್ಮ 3 ಸಚಿವರಿಗೂ ನಾವೀಗಾಗಲೇ ಹೇಳಿದ್ದೇವೆ, ನಮ್ಮ ಸಮುದಾಯಕ್ಕೆ ಏನಾದ್ರೂ ತೊಂದರೆ ಆದ್ರೆ, ನಮ್ಮ ಸಮುದಾಯಕ್ಕೆ ರೋಸ್ಟರಲ್ ಸಮಸ್ಯೆ ಆದ್ರೆ, ನಮ್ಮ ಸಮುದಾಯಕ್ಕೆ ಅಂಕಿ ಅಂಶಗಳಲ್ಲಿ ತೊಂದರೆ ಆದ್ರೆ ಖಂಡಿತವಾಗ್ಲೂ ನೀವು ಒಂದು ಕ್ಷಣನೂ ಕ್ಯಾಬಿನೆಟ್ ನಲ್ಲಿ ಇರುಕೂಡ್ದು ಅಂತಕ್ಕಂಥ ಒತ್ತಡವನ್ನು ನಮ್ಮ ಸಚಿವರುಗಳನ್ನು ನಾವು ತಂದಿದ್ದೇವೆ. ಈ ಒಂದು ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದೇವೆ. ಅವರೂ ಸಹ ಹೇಳಿದ್ದಾರೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದ್ರೆ ನಾವಲ್ಲಿ ಯಾವ ಕಾರಣಕ್ಕೂ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಅವರು ನಮಗೆ ಉತ್ತರವಾಗಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ 24ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟಕ್ಕೆ ಮುನ್ನ ತಾವೆಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ಬೇಕಾಗ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪತ್ರಿಕಾಗೋಷ್ಠಿ ಮಾಡಬೇಕಾಗತ್ತೆ. ನಮ್ಮ ಸಮುದಾಯದ ಹಿತವನ್ನ ಕಾಯ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ತಾವೆಲ್ಲರೂ ಎಚ್ಚರಿಕೆಯಿಂದ ಜಾಗೃತರಾಗಿ ಈ ಒಂದು ಹೋರಾಟಕ್ಕೆ ಸಕ್ರಿಯವಾಗಿ ತಾವೆಲ್ಲರೂ ಬೆಂಬಲಿಸಬೇಕು. ತಾವೆಲ್ಲರೂ ಪತ್ರಿಕಾ ಹೇಳಿಕೆಯನ್ನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.